ಆಕೃತಿ ವಿಸ್ತೀರ್ಣ ಕಂಡು ಹಿಡಿಯರಿ. ಭಾರಿ ಅಂದ್ರೆ ಭಾರಿ ಸರಳ ಲೆಕ್ಕದಿಂದ ಕಂಡು ಹಿಡಿಬೇಕು. ಮಾಡೋದಾತಂದ್ರೆ ಹೇಳ್ರಿ, ನಾ ತಿಳಿಸ್ತೀನಿ. ಇದನ್ನು ಎರಡೆರಡು ರೀತಿಯೊಳಗೆ ಮಾಡ್ಬೋದು. ಈಗ ನಿಮ್ಮ ಸರಳ ರೀತಿಯೊಳಗೆ ತಿಳಿಸ್ಬಿಡ್ತಾನೆ. ಮಾಡೋದಾಯ್ತಲ್ಲ? ಓಕೆ. ಇಲ್ಲರಲ್ಲಿ ಇಲ್ಲಿದಿಂದ ಇಲ್ಲಿಗೆ 4 ಸೆಂಟಿಮೀಟರ್ ಅಂದರೆ ಇದು ಇಲ್ಲಿದಿಂದ ಇಲ್ಲಿಗೆ 4 ಸೆಂಟಿಮೀಟರ್ ಇರ್ತದೆ. ಇದು 1 ಸೆಂಟಿಮೀಟರ್ ಅಂದರೆ ನೀವು ಈ ಆಕೃತಿ ಏನು 1, ಈ ಆಕೃತಿ. ಆಮೇಲೆ ಈ ಆಕೃತಿ ಏನಾಗ್ತದೆ 4 ಗುಂಡ್ಲೆ 1. ಒಟ್ಟು ವಿಸ್ತೀರ್ಣ ಬರೋಬರಿ ಆಕೃತಿಯ ವಿಸ್ತೀರ್ಣ ಬರೋಬರಿ ಆಕೃತಿಯ ವಿಸ್ತೀರ್ಣ ಬರೋಬರಿ. ಇದು ಎರಡನೇದು. ಒಂದನೇದು 4 ಗುಂಡ್ಲೆ 1, 4 ಗುಂಡ್ಲೆ 1 4 ಚದರ ಸೆಂಟಿಮೀಟರ್, ಚದರ ಸೆಂಟಿಮೀಟರ್. ನಾಲ್ಕು ಗುಂಡ್ಲೆ 1 4 ಚದರ ಸೆಂಟಿಮೀಟರ್, ಎರಡನೇ ಆಕೃತಿ 4 ಗುಂಡ್ಲೆ ಎರಡನೇ ಆಕೃತಿ. ಇದು 1ನೇ ಆಕೃತಿ, ಇದು 2ನೇ ಆಕೃತಿ. ಇದು 1ನೇ ಆಕೃತಿ, ಇದು 2ನೇ ಆಕೃತಿ. 4 ಗುಂಡ್ಲೆ 1 ಬರೋಬರಿ 4 ಚದರ ಸೆಂಟಿಮೀಟರ್. ಇಲ್ಲಿದಿಂದ 2, ಇಲ್ಲಿದಿಂದ ಎಷ್ಟಾಗ್ತದೆ ನೋಡ್ರಿ. ಅದನ್ನು ಕಂಡು ಹಿಡಿಬೇಕು. 4 ಸೆಂಟಿಮೀಟರ್ ಅದ. ಇದು 1.5 ಇಲ್ಲಿದಿಂದ 1.5, ಇಲ್ಲಿದಿಂದ 1.5 ಎಷ್ಟಾಯ್ತು? 3 ಆಯ್ತು. 3 ಆಗ್ಯದಂದ್ರೆ ಏನಾಯ್ತು? ಇಲ್ಲಿ ಎಷ್ಟದ? 4 ಅದ. ಇದು 1.5 ಇದು 1.5 ಅಂತಂದ್ರೆ 3 ಹೋಗ್ತದೆ. 4 3 ಆದ್ರೆ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ಇದು ನೆನ್ಪಿಟ್ಕೊ. ಇದು 2 ಸೆಂಟಿಮೀಟರ್. 3ನೇ ಆಕೃತಿ 2 ಗುಂಡ್ಲೆ 1 = 2 ಚದರ ಸೆಂಟಿಮೀಟರ್ ಬರೋಬರಿ 10 ಚದರ ಸೆಂಟಿಮೀಟರ್, 10 ಚದರ ಸೆಂಟಿಮೀಟರ್. ನೋಡ್ರಿ, ನಿಮ್ಮ ಉತ್ತರ ಬಂದದಿಲ್ಲ ನೋಡ್ಕೊಡ್ರಿ. ಉತ್ತರ 10 ಚದರ ಸೆಂಟಿಮೀಟರ್. ಎಷ್ಟು ಇದರಿಂದ ಏನಾಗ್ತದಂದ್ರೆ ಮುಂದೆ ನಿಮ್ಮ ಕೋನಗಳನ್ನು ಕಂಡುಹಿಡಿಯುವಂಥ ಶಕ್ತಿ ಬರ್ತಾವೆ. ಓಕೆ. ಈಗ ನಾವು ಇದೇ ಆಕೃತಿ ಹೆಂಗೆ ಮಾಡೋದಂದ್ರೆ ಇದು 5, ಇದು 1.5, ಇದು 1.5, 3, ಇದು 1 4 ಅಂದರೆ ಇದು ಪೂರ್ಣ ಆಕೃತಿ ವಿಸ್ತೀರ್ಣ ತೆಗೆದು ತೋರಿಸ್ತಾನೆ. ಪೂರ್ಣ ಆಕೃತಿ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬರಿ 5 ಹಿಂಗ, ಇಲ್ಲಿ 1.5, ಇಲ್ಲಿ 1.5, 3, ಇದು 1, ಈ ಗ್ಯಾಪ್ ಅದು 1 ಅಂದ್ರೆ 4 ಸೆಂಟಿಮೀಟರ್. ಅಂದ್ರೆ 5 ಗುಂಡ್ಲೆ 4 ಬರೋಬರಿ 20 ಚದರ ಸೆಂಟಿಮೀಟರ್. ಇದು 20 ಚದರ ಸೆಂಟಿಮೀಟರ್ ಆಯ್ತು. ಇರಲಿ, ಅದು ಇದು 20 ಚದರ ಸೆಂಟಿಮೀಟರ್ ಇರಲಿ. ಅದು ಅಂಕತ ಕಟ್ಟಾದ ಆಕೃತಿ ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 2 ಗುಂಡ್ಲೆ ಕಟ್ಟಾದ ಆಕೃತಿ 1 ಬರೋಬರಿ 2, ಇಲ್ಲಿ 2, ಇದು 1 ಬರೋಬರಿ 2 ಗುಂಡ್ಲೆ 1 ಬರೋಬರಿ 2 ಬರೋಬರಿ ಎಷ್ಟಾಯ್ತು? 4 ಚದರ ಸೆಂಟಿಮೀಟರ್ ಆಯ್ತು. 4 ಚದರ ಸೆಂಟಿಮೀಟರ್ ಕಟ್ಟಾದ ಆಕೃತಿ ಅಂತಾರೆ. ಏನಿದಕ್ಕೆ? ಕಟ್ಟಾದ ಆಕೃತಿ. ಕಟ್ಟಾದ ಆಕೃತಿ, ಕಟ್ಟಾದ ಆಕೃತಿ ವಿಸ್ತೀರ್ಣ, ಕಟ್ಟಾದ ಆಕೃತಿಯ ವಿಸ್ತೀರ್ಣ. ಪೂರ್ಣ ಆಕೃತಿ ವಿಸ್ತೀರ್ಣದಾಗ ಕಳೆದು ಬಿಡ್ರಿ. 20 ಚದರ ಸೆಂಟಿಮೀಟರ್ -4 ಚದರ ಸೆಂಟಿಮೀಟರ್ =
16 ಚದರ ಸೆಂಟಿಮೀಟರ್. 16 ಚದರ ಸೆಂಟಿಮೀಟರ್. ಬರೋಬರಿ, ಉತ್ತರ ಬರೋಬರಿ 16 ಚದರ ಸೆಂಟಿಮೀಟರ್. ಎಲ್ಲ ನಮೂನಿ ನಿಮಗೆ ಗಣಿತಗಳು ಬರಬೇಕು. ಪೂರ್ಣ ಆಕೃತಿ ಮೇಲೆ ಹೆಂಗೆ ಮಾಡಬೇಕು, ನಾ ಹೆಂಗೆ ತಿಳಿಸಿ ನಂಗೆ ನೀವು ನೋಡ್ಕೋತ ಹೋಗ್ಬಿಡ್ರಿ, ತಾನೇ ಬಂದ್ಬಿಡ್ತಾನೆ. ಎಲ್ಲರಿಗೂ ನೋಡ್ರಿ, ನೋಡಿದ್ರೆ ನಿಮಗೆ ಗುರ್ತಾಗ್ತದೆ ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ಗುರ್ತಾಗ್ತದೆ. ತಿಳಿತಲ್ಲ? ನೋಡಿ, ಇಲ್ಲಿಂದ 1, ಇಲ್ಲಿಂದ 4, 4 ಒಂದಲೇ 4, ಇಲ್ಲಿಂದ ಇದರದೇ ಸೇಮ್ 4 ಗುಂಡ್ಲೆ 1 4 ಸೆಂಟಿಮೀಟರ್. ಇದು 2, ಇಲ್ಲಿಂದ 1, ಇದು 1 ಹೆಂಗೆ ಗುರ್ತಾಡ್ಬೇಕಂದ್ರೆ ಇದು ದೀಡು, ಇದು ದೀಡು, 3ರಾಗ 4ರಾಗ ದೀಡು 3 ಕಳೆದ್ರೆ 1, 2 ಗುಂಡ್ಲೆ 1. ಆಕೃತಿ ತೆಗಿಯಾಗ ಒಂದು ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಆಗಿರ್ತಾವ. ಸ್ಕೇಲ್ ಮೇಲೆ ತಿಳ್ಕೊಬೇಕು. ಪೂರ್ಣ ಆಕೃತಿ ವಿಸ್ತೀರ್ಣ 5, 1 30, 1.5, 3, ಇದು 1. ಪೂರ್ಣ ಆಕೃತಿ ವಿಸ್ತೀರ್ಣ 5 × 4 20 ಚದರ ಸೆಂಟಿಮೀಟರ್. 2 × 1 ಒಂದನೇ ಆಕೃತಿ ಕಟ್ಟಾದದ್ದು. 2 × 1 4. ಒಟ್ಟು ವಿಸ್ತೀರ್ಣದೊಳಗೆ ಕಟ್ಟಾದ ವಿಸ್ತೀರ್ಣವನ್ನು ಕಳೆದ್ರೆ 16 ಚದರ ಸೆಂಟಿಮೀಟರ್. ಈ ಗಣಿತಗಳನ್ನು ಮಾಡೋದರಿಂದ ಯಾವ ಆಕೃತಿಯನ್ನು ಹೆಂಗೆ ತಿಳ್ಕೋಬೇಕು ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಸುತ್ತಳತೆ ಕಂಡು ಹಿಡಿಬೇಕಾಗ್ತದೆ, ವಿಸ್ತೀರ್ಣ ಕಂಡು ಹಿಡಿಬೇಕಾಗ್ತದೆ. ನೀವು ಆ ಸುತ್ತಳತೆ ಕಂಡು ಹಿಡಿಯುವಾಗ ನಿಮ್ಮ ಭುಜಗಳ ಅಳತೆಗಳು ನಾಲೆಜ್ ಬರ್ತದೆ. ಇದರಿಂದ ಕೊಡ್ತಾನೆ, ಆಕೃತಿ ಕೇಳ್ತಾನೆ, ಈ ಆಕೃತಿಯ ವಿಸ್ತೀರ್ಣ ಎಷ್ಟು, ಈ ಆಕೃತಿಯ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಅಂದಾಗ ಇವುಗಳ ಬಗ್ಗೆ ನಿಮಗೆ ಅರ್ಥ ಬರ್ತದೆ. ಆಮೇಲೆ ಇಲ್ಲಿ ದೀಡದ 5 ಅದ ಅಂತ ತಿಳ್ಕೊಂಡು 5 3 8, 8 1 5 13, 13 1 3 16 ನಿಮ್ಮ ತಲೆಯಾಗ ಬಂದ್ಬಿಡ್ತದೆ. ಆದ್ರೆ ಈ ಭುಜಗಳನ್ನು ಕಂಡು ಹಿಡಿದು ಗುರುತಾತಂದ್ರೆ ನೀವು ಹೆಂಗೆ ಬರ್ತೀರಿ ಸುತ್ತಳತೆ ಅಂದ್ರೆ, ಇಲ್ಲಿ ಸ್ಟಾರ್ಟ್ ಆತಂದ್ರೆ ಹಿಂಗೆ ಬರ್ಬೇಕು, ಆಮೇಲೆ ಹಿಂಗೆ ಬರ್ಬೇಕು, ಆಮೇಲೆ ಇಲ್ಲಿ ಹೋಗ್ಬೇಕು, ಆಮೇಲೆ ಈ ಅಳತೆ ತಗೋಬೇಕು, ಆಮೇಲೆ ಇಲ್ಲಿ ಅಳತೆ ತಗೋಬೇಕು, ಆಮೇಲೆ ಇಲ್ಲಿ ಅಳತೆ, ಈ ಅಳತೆ, ಈ ಅಳತೆ, ಈ ಅಳತೆ, ಇದು ಇದಕ್ಕೆ ಸುತ್ತಳತೆ ಅಂತ. ಈ ಕಟ್ಟಾದ ಆಕೃತಿಗಳನ್ನು ಸಹಿತ ನೀವು ಕೂಡಿಸ್ಕೋಬೇಕಾಗ್ತದೆ ಸುತ್ತಳತೆ. ಮುಂದೆ ನಿಮಗೆ ಅಂತ ಮಾದರಿ ಬಂದಾಗ ಹೇಳ್ತೀನಿ. ಇದು ಏನದ ವಿಸ್ತೀರ್ಣ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಮುಂದಿನ ಲೆಕ್ಕಗಳು ಏನಿರ್ತಾವ ಆ ಆಕೃತಿಗಳ ವಿಸ್ತೀರ್ಣ ರೂಢಿ ಮಾಡ್ಕೋರಿ, ಚಂದಂಗ ಫೇರ್ದಾಗ ಬರ್ಕೋರಿ, ಬಿಡಿಸ್ಕೋರಿ. ಪರ್ಮನೆಂಟ್ ಅಭ್ಯಾಸ ಇದು ನಿಮಗೆ. ನವೋದಯ ಸೈನಿಕ್ ಸ್ಕೂಲದ್ದು ಸರಿಯಾಗಿ ಬರ್ಕೊಡ್ರಿ.